ಯೂಟ್ಯೂಬ್ ವೀಕ್ಷಕರೇ, ಮನೋಜಾಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡುಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಫ್ರಂಟ್ ಎಲಿವೇಶನ್ನಲ್ಲಿ ನಿಮಗೆ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಪೇಂಟಿಂಗ್ನಲ್ಲೇ ಎಲಿವೇಶನ್ ಡಿಸೈನ್ ಮಾಡಿರೋಂಥದ್ದು. ಸೆಕೆಂಡ್ ಫ್ಲೋರ್ ವಾಲ್ನಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ, ಹಾಗೆ ಕ್ಲೇ ಟೈಲ್ ಕೂಡ ಯೂಸ್ ಮಾಡಿರುವಂಥದ್ದು ಎಲಿವೇಶನಲ್ಲಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಓಪನ್ ಟೈಪ್ ಗೇಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ MS CNC ಕಟ್ಟಿಂಗ್ ಶೀಟ್ ಮತ್ತು HPL ಅಂಡರ್ಮ್ಯಾಕ್ ಶೀಟ್ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪಾರ್ಕಿಂಗ್ ಹಾಗೆ ಒಂದು ಆಫೀಸ್ ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಸರ್ವೆಂಟ್ ರೂಮ್ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಪಾರ್ಕಿಂಗ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗುತ್ತೆ. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಒಂದು 2x2 ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ, ಹಾಗೆ ನಿಮಗೆ ಸೆಟ್ ಬ್ಯಾಕ್ ಕೂಡ ಸಿಗುತ್ತೆ. ಬಿಲ್ಡಿಂಗ್ನ 3 ಕಡೆ ನಿಮಗೆ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು. ಗ್ಯಾಸ್ ಕನೆಕ್ಷನ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಗ್ಯಾಸ್ ಸಿಲಿಂಡರ್ ಇರೋದಕ್ಕೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. ಮೀಟರ್ ಕೂಡ ತಗೊಂಡಾಗಿದೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಸ್ಟೇರ್ ಕೇಸ್ ವಾಲ್ನಲ್ಲಿ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ರೂಮ್ ಫ್ರಂಟ್ ವಾಲ್ ಬಂದು ನಿಮಗೆ ಟೈಲ್ ಹಾಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ 8 ಫೀಟ್ ಹೈಟ್ ಡೋರ್ ಕೊಟ್ಟಿದ್ದಾರೆ. ನಿಮಗೆ ಆಫೀಸ್ ರೂಮ್ ಮತ್ತು ಸರ್ವೆಂಟ್ ರೂಮ್ ಆಗಿ ಯೂಸ್ ಮಾಡ್ಬೋದಿಲ್ಲ. 2 ಶೀಟರ್ ಟೀಕುಡ್ ವಿಂಡೋ ಬರುತ್ತೆ. ಇಲ್ಲಿ ಬಂದು ಅಟ್ಯಾಚ್ಡ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದರೆ ನಾವು ಫಸ್ಟ್ ಫ್ಲೋರ್ನ ಪೋರ್ಟಿಕೋ ರೈಲಿಂಗ್ ಬಂದು ನಿಮಗೆ SS ಟ್ಯೂಬ್ ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಡೋರ್ನಲ್ಲಿ ಒಂದು ಟೀಕುಡ್ನಲ್ಲಿ ಮಾಡಿರುವಂಥ ಡೋರ್ ಸಿಗುವಂಥದ್ದು. ವಾಸ್ಕಲ್ ಹಾಗೆ ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು, ಪ್ಯೂರ್ ಬರ್ಮಾಟಿಕ್ ಯೂಸ್ ಮಾಡಿರುವಂಥದ್ದು. ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ. ಆರ್ಕಿಟೆಕ್ಟ್ ಸ್ಟೈಲ್ ಬಿಲ್ಡಿಂಗ್ ಇದು, ನಿಮಗೆ ಆರ್ಕಿಟೆಕ್ಟೇ ಕಟ್ಟಿರುವಂಥ ಬಿಲ್ಡಿಂಗ್ ಇದು. ಈ ಸೀಲಿಂಗ್ ಅಲ್ಲಿ ನೋಡಿದ್ರೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ನಿಮಗೆ MS ಟ್ಯೂಬ್ಸ್ ಇಂದ ಡ್ರೆಸ್ ವರ್ಕ್ ಮಾಡಿ ಗ್ಲಾಸ್ ಹಾಕಿರುವಂಥದ್ದು ಮೇಲೆ ನೋಡ್ಬೋದು. ಇಲ್ಲ ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಆರ್ಕಿಟೆಕ್ಟ್ ಸ್ಟೈಲ್ ಬಿಲ್ಡಿಂಗ್ ಇದು, ಆರ್ಕಿಟೆಕ್ಟೇ ಕಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುತ್ತೆ ನೋಡ್ಬೋದು. ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಡಬಲ್ ಹೈಟ್ ಸೀಲಿಂಗ್ ಕೊಟ್ಟಿರುವಂಥದ್ದು. ಮೇಲೆ ನಿಮಗೆ ಫಾಲ್ ಸೀಲಿಂಗ್ನಲ್ಲಿ ವಿನಿಯರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರೋಂಥದ್ದು. CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ವಿನಿಯರ್ಸ್ ಯೂಸ್ ಮಾಡಿರುವಂಥದ್ದು. TV ಕ್ಯಾಬಿನೆಟಲ್ಲಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನೋಡ್ಬೋದು. ಇಲ್ಲೂ ಕೂಡ ಪೂರ್ತಿ ನಿಮಗೆ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ಕಡೆ ನಿಮಗೆ 5 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಸ್ಕ್ರೀನ್ಸ್ ಕೂಡ ಹಾಕಿರುವಂಥದ್ದು. ಸೋಫಾ ಸೆಟ್ ಬರುತ್ತೆ. ಇಲ್ಲಿ ಸೋಫಾಸ್ ಕೂಡ ಇನ್ಸ್ಟಾಲ್ ಆಗಿದೆ. ಸೋಫಾ ಕೂಡ ಹಾಕಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಪೂಜಾ ರೂಮ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಡಿಫ್ರೆಂಟ್ ಆಗಿ ಮಾಡಿರುವಂಥದ್ದು ಪೂಜಾ ರೂಮ್. ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ, ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಒಂದು ನಿಮಗೆ ಝೂಮರ್ ಲೈಟ್ ಬೇಕಿದ್ರು ಹಾಕೋಬೋದು, ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆ ಬಂದು ನಮಗೆ ಆಲ್ ಅಟ್ಯಾಚ್ ಆಗಿ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ನಲ್ಲಿ ಒಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. 2 ಫೀಟ್ನ ಕ್ವಾಡ್ಸ್ ಸಿಂಕ್ ಬರುತ್ತೆ. ವಾಲ್ನಲ್ಲಿ ಕೂಡ ಸೇಮ್ ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಬ್ ಕೂಡ ಇನ್ಸ್ಟಾಲ್ ಆಗಿರುವಂಥದ್ದು. ಫೇಬರ್ ಬ್ರ್ಯಾಂಡ್ನ ಹಾಬ್ ಹಾಕಿದ್ದಾರೆ. ಚಿಮ್ನಿ ಕೂಡ ಹಾಕಿರುವಂಥದ್ದು, ಫೇಬರ್ ಬ್ರ್ಯಾಂಡ್ನ ಚಿಮ್ನಿ. ಮೇಲೆ ನಿಮಗೆ ಟಾಪ್ ಕ್ಯಾಬಿನೆಟ್ಸ್, ಫುಲ್ ಸೈಜ್ ಟಾಪ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ.
ಹಾಗೆ ಸ್ಕ್ರೀನ್ ಇನ್ಸ್ಟಾಲ್ ಆಗಿರೋವಂಥದ್ದು. ಇಲ್ಲಿ ಬಂದು ಯುಟಿಲಿಟಿ ಡೋರ್ ಸಿಗೋವಂಥದ್ದು ನಿಮಗೆ. ಬ್ಯಾಕ್ ಸೈಡಲ್ಲಿ ಕಿಚನ್ ಯುಟಿಲಿಟಿ ಬರುತ್ತೆ. ಇಲ್ಲೂ ಕೂಡ ಸಿಂಕ್ ಕೊಟ್ಟಿದ್ದಾರೆ, SS ಸಿಂಕ್ ಕೊಟ್ಟಿರುವಂಥದ್ದು, 2.5 ಫೀಟ್ ಸಿಂಕ್ ಕೊಟ್ಟಿರುವಂಥದ್ದು. ಎಲ್ಲ 8 ಫೀಟ್ ಹೈಟ್ ಡೋರ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇದು ಕೂಡ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಮೇಲೆ ಆರ್ಟಿಫಿಷಿಯಲ್ ಗ್ರಾನೈಟ್ ಹಾಕಿದ್ದಾರೆ ಸ್ಲ್ಯಾಬ್ ಮೇಲೆ. ಸ್ಲ್ಯಾಬ್ನಲ್ಲಿ ಮಿರರ್ ನೋಡ್ಬೋದು ನೀವು, ಡಿಸೈನರ್ ಮಿರರ್ ಹಾಕಿರುವಂಥದ್ದು. ಈ ಕಡೆ ಕಾಮನ್ ವಾಶ್ರೂಮ್ ಬರುತ್ತೆ. ವಾಶ್ರೂಮಲ್ಲಿ ಕೂಡ ಫಿಟ್ಟಿಂಗ್ಸ್ ಪೂರ್ತಿ ಕಂಪ್ಲೀಟ್ ಆಗಿರುವಂಥದ್ದು. ವೆಸ್ಟರ್ನ್ ಕಮೋಡ್ ಬರುತ್ತೆ. ಸೀಲಿಂಗ್ ಐಟಮ್ಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್, ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು. ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಮಿರರ್ ಪಕ್ಕದಲ್ಲಿ ಈ ಕಡೆ ನಮಗೆ ಪೇರೆಂಟ್ ರೂಮ್ ಬರುವಂಥದ್ದು. ಇಲ್ಲಿ ಪೇರೆಂಟ್ ರೂಮ್ ಅಲ್ಲಿ ನಿಮಗೆ ಫುಲ್ ಸೈಜ್ ವಾರ್ಡ್ರೋಬ್ ಮಾಡಿರುವಂಥದ್ದು ನೋಡ್ಬೋದು. ಓಪನ್ ಟೈಪ್ ಡೋರ್ಸ್ನ 6 ಡೋರ್ಸ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ 6 ಡ್ರಾಯರ್ಗಳು ಮಾಡಿದ್ದಾರೆ. ಎಲ್ಲ ಫ್ಯಾಬ್ರಿಕ್ ಯೂಸ್ ಮಾಡಿರುವಂಥದ್ದು, ಫ್ಯಾಬ್ರಿಕ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ಕಾಟ್ ಕೂಡ ಸಿಗುವಂಥದ್ದು ನಿಮ್ಗೆ ಇಲ್ಲಿ. ಕಾಟ್ ಹಾಗೆ ಬೆಡ್ ಕೂಡ ಹಾಕಿರುವಂಥದ್ದು. ಫುಲ್ಲಿ ಫರ್ನಿಶ್ಡ್ ಹೋಮ್ ಅಂತ ಹೇಳ್ಬೋದು. ಹೆಡ್ ಬೋರ್ಡಲ್ಲಿ ಪೂರ್ತಿ ನಿಮಗೆ ವುಡ್ ವರ್ಕ್ನಲ್ಲಿ ಹೆಡ್ ಬೋರ್ಡ್ ಮಾಡಿ ಬ್ಯಾಕ್ ಲೈಟಿಂಗ್ ಮಾಡಿರುವಂಥದ್ದು. ಕುಷನ್ಡ್ ಹೆಡ್ ಬೋರ್ಡ್ ಬರುತ್ತೆ ಇಲ್ಲಿ ನಿಮಗೆ. ಕಾಟ್ ಅಟ್ಯಾಚ್ ಆಗಿ ನಿಮಗೆ ಕುಷನ್ಡ್ ಹೆಡ್ ಬೋರ್ಡ್ ಬರುವಂಥದ್ದು. ಕಾಟ್ ಕೂಡ ನಿಮಗೆ ಕುಷನ್ ಟೈಪ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಬೆಡ್, ಬ್ಲ್ಯಾಂಕೆಟ್, ಪಿಲೋಸ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಟಂಬರ್ನ BLDC ಫ್ಯಾನ್ ಹಾಕಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ನಿಮಗೆ 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಸ್ಕ್ರೀನ್ಸ್ ಇನ್ಸ್ಟಾಲ್ ಆಗಿರುವಂಥದ್ದು ಇಲ್ಲಿ. ಇಲ್ಲಿಂದ ನಾವು ಮತ್ತೆ ಲಿವಿಂಗ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು. ಲಿವಿಂಗ್ ತುಂಬ ಸ್ಪೇಷಿಯಸ್ ಆಗಿದೆ. ಫುಲ್ ಓಪನ್ ಟೈಪ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಡಬಲ್ ಲೈಟಲ್ಲಿ ಕೂಡ ಮೇಲೆ ವಿಂಡೋ ಕೊಟ್ಟಿದ್ದಾರೆ, ಸ್ಕ್ರೀನ್ಸ್ ಹಾಕಿದ್ದಾರೆ ಅಲ್ಲಿ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಇಲ್ಲಿ ಆರ್ಟಿಫಿಷಿಯಲ್ ಗಾರ್ಡನ್ ಟೈಪ್ ಮಾಡಿರೋವಂಥದ್ದು ನೋಡ್ಬೋದು. ಗ್ರಾಸ್ ಹಾಕಿದ್ದಾರೆ, ಪೆಬಲ್ಸ್ ಹಾಕ್ಕೋಬೋದು ನೀವು ಇಲ್ಲಿ. ಆರ್ಕಿಟೆಕ್ಟ್ ಸ್ಟೈಲ್ ಸ್ಟೇರ್ ಕೇಸ್ ಮಾಡಿರೋವಂಥದ್ದು. ಇಲ್ಲಿ ಕಾರ್ನರಲ್ಲಿ ನಮಗೆ ಲಿಫ್ಟ್ ಪ್ರೊವಿಷನ್ ಸಿಗುತ್ತೆ. ಫಸ್ಟ್ ಫ್ಲೋರಿಂದ ಲಿಫ್ಟ್ ಪ್ರೊವಿಷನ್ ಕೊಟ್ಟಿರುವಂಥದ್ದು. ಇಲ್ಲಿಂದ ಇಂಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುವಂಥದ್ದು. ವುಡನ್ ಫ್ಲೋರಿಂಗ್ ಬರುವಂಥದ್ದು ಸ್ಟೇರ್ ಕೇಸ್ನಲ್ಲಿ. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿ ನಾವು ಫಸ್ಟ್ ಫ್ಲೋರ್ಗೆ ಬಂದರೆ, ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ಇಲ್ಲಿ ನಮಗೆ ಒಂದು ಪೋರ್ಟಿಕೋ ಟೈಪ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ 2 ಕಡೆ ರೈಲಿಂಗ್ಸ್ ಹಾಕಿದ್ದಾರೆ, ಸ್ಟೇರ್ ಕೇಸ್ ಹಾಗೆ ಈ ಕಡೆ. ಇಲ್ಲಿಂದ ನಮಗೆ ಲಿವಿಂಗ್ನ ವ್ಯೂ ಸಿಗೋವಂಥದ್ದು. ಡಬಲ್ ಲೈಟ್ ಲಿವಿಂಗ್ ಕೊಟ್ಟಿರೋದು. ಇಲ್ಲೂ ಕೂಡ ಸೇಮ್ TV ಕ್ಯಾಬಿನೆಟಲ್ಲಿ ಯೂಸ್ ಮಾಡಿರುವಂಥ ಲ್ಯಾಮಿನೇಟ್ ಹಾಕಿದ್ದಾರೆ. ಸೀಲಿಂಗ್ ನಾವು ಆಗಲೇ ನೋಡಿದಾಗೆ ವಿನಿಯರ್ನ ಫಾಲ್ ಸೀಲಿಂಗ್ ಮಾಡಿರೋವಂಥದ್ದು. ಈ ಕಡೆ ಕಾರ್ನರಲ್ಲಿ ಸ್ಟೇರ್ ಕೇಸ್ ಏರಿಯಾ ಸಿಗುತ್ತೆ. ಹಾಗೆ ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ. ಫ್ರಂಟ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇಲ್ಲಿ ರೈಲಿಂಗ್ಸಲ್ಲಿ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಟೈಲ್ 2x2 ಟೈಲ್ ಹಾಕಿರುವಂಥದ್ದು, ಆಂಟಿ ಸ್ಕಿಡ್ ಟೈಲ್. ಈ ಫ್ಲೋರ್ನಲ್ಲಿ ನಮಗೆ ಒಂದು ರೂಮ್ ಸಿಗುತ್ತೆ, ಮಾಸ್ಟರ್ ಬೆಡ್ರೂಮ್. ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಮೊದಲು TV ಕ್ಯಾಬಿನೆಟ್ ಸಿಗುವಂಥದ್ದು. ಇಲ್ಲಿ ವಿಂಡೋ ಸಿಗುತ್ತೆ, ಸ್ಕ್ರೀನ್ ಹಾಕಿದ್ದಾರೆ. ಈ ಕಡೆ ವಾರ್ಡ್ರೋಬ್ಸ್ ಕೊಟ್ಟಿರುವಂಥದ್ದು. ಕುಬೇರಿನ ಮೂಲೆ ಕರೆಕ್ಟಾಗಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. 3 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ನಿಮಗೆ ಲಾಫ್ಟ್ ಕೂಡ ಸಿಗುತ್ತೆ, ಚಿಕ್ಕದಾಗಿ ಮಾಡಿರುವಂಥದ್ದು ಲಾಫ್ಟ್ ಇದು. ಇಲ್ಲಿ ನೋಡ್ಬೋದು ನೀವು TV ಕ್ಯಾಬಿನೆಟ್. ಹಾಗೆ ಈ ಕಡೆ ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಕಾಟ್ ಸಿಗುತ್ತೆ, ಕಿಂಗ್ ಸೈಜ್ನ ಕಾಟ್. ಹಾಗೆ ಬೆಡ್ ಮತ್ತು ಕುಷನ್ಸ್, ಬ್ಲ್ಯಾಂಕೆಟ್ ಎಲ್ಲ ಹಾಕಿರುವಂಥದ್ದು. ಹೆಡ್ ಬೋರ್ಡ್ ಕುಷನಿಂಗ್ ಹೆಡ್ ಬೋರ್ಡ್ ಸಿಗುತ್ತೆ. ಅದರ ಹಿಂದೆ ಕೂಡ ನಿಮಗೆ ಬ್ಯಾಕ್ ಪ್ಯಾನೆಲಿಂಗ್ ಮಾಡಿದ್ದಾರೆ. ಪೂರ್ತಿ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ವುಡ್ ವರ್ಕ್ನಲ್ಲೇ
ಬ್ಯಾಕ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಇಲ್ಲೊಂದು ಸೀಟಿಂಗ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಕಾರ್ನರಲ್ಲಿ 2 ಸೀಟರ್ನ ಟೀಕುಡ್ ವಿಂಡೋ ಸಿಗೋವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಆಟಂಬರ್ಗ್ನ ಫ್ಯಾನ್ ಕೂಡ ಇನ್ಸ್ಟಾಲ್ ಆಗಿರುವಂಥದ್ದು. ಈ ರೂಮಲ್ಲಿ ನಮಗೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲಿ ವಾರ್ಡ್ರೋಬ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಎಲ್ಲ ಮಿರರ್ ಡೋರ್ಸ್ ಕೊಟ್ಟಿರುವಂಥದ್ದು ವಾರ್ಡ್ರೋಬ್ಸ್ನಲ್ಲಿ, ಲ್ಯಾಮಿನೇಟ್ ಆಗಿ ಮಿರರ್ ಡೋರ್ಸ್. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ಬಂದು ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಡಿಸೈನರ್ ಮಿರರ್ ಹಾಕಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಈ ಕಡೆ ಬಂದು ನಮಗೆ ವಾರ್ಡ್ರೋಬ್ ಆಪೋಸಿಟ್ ಅಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಕೊಟ್ಟಿದ್ದಾರೆ. ಎಲ್ಲ 8 feet 8 ಡೋರ್ಸೇ ಕೊಟ್ಟಿರುವಂಥದ್ದು, ಪ್ರತಿಯೊಂದು ಡೋರ್ ಕೂಡ. ಇಲ್ಲ ವಿನಿಯರ್ ಪ್ಯಾನಲಿಂಗ್ ಮಾಡಿರುವಂಥದ್ದು ಇಲ್ಲಿ ವಾಸ್ಕಲ್ನಲ್ಲಿ. ಇಲ್ಲಿ ಬಾತ್ರೂಮ್ ಒಳಗಡೆ ನಿಮಗೆ ಶವರ್ ಎನ್ಕ್ಲೋಸರ್ಸ್ ಕೂಡ ಕೊಟ್ಟಿದ್ದಾರೆ, ಗ್ಲಾಸ್ ಎನ್ಕ್ಲೋಸರ್ಸ್ ನೋಡ್ಬೋದು. ಬಾಡಿ ಜೆಟ್ಸ್ ಇದೆ. ವಾಲ್ನಲ್ಲಿ ಪೂರ್ತಿ ರೂಫ್ ಹೈಟರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಜಾಗ್ವಾರ್ನ ಬಾಡಿ ಜೆಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಸಿಂಗಲ್ ಯೂನಿಟ್ ಬಾಡಿ ಜೆಟ್ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು. ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ಗ್ಲಾಸ್ ಎನ್ಕ್ಲೋಸರ್ ಕೊಟ್ಟಿರುವಂಥದ್ದು. ಇಲ್ಲಿ ಕಮೋಡ್ ಹಾಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಮತ್ತು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಮಿರರ್ ಸಿಗುವಂಥದ್ದು ಇಲ್ಲಿ ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ ಸಿಗುತ್ತೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ವುಡನ್ ಸ್ಟೇರ್ ಕೇಸ್ ಸಿಗುವಂಥದ್ದು. ಈ ಫ್ಲೋರ್ನಲ್ಲಿ ನಮಗೆ ಒಂದು ರೂಮ್ ಹಾಗೆ ಒಂದು ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು. ಸೇಮ್ ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಸಿಗುತ್ತೆ. ಇಲ್ಲಿ ರೋಡ್ ಸೈಡ್ ಬರುವಂಥ ಬಾಲ್ಕನಿ. SS ಟ್ಯೂಬ್ ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿ ಒಂದು ಜಾಲಿ ಹಾಕಿರೋವಂಥದ್ದು, ಕ್ಲೇ ಜಾಲಿ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಎಲ್ಲ ಪೂರ್ತಿ ಗ್ಲಾಸ್ನಲ್ಲೇ ಮಾಡಿರುವಂಥದ್ದು ಲಿಫ್ಟ್ ಏರಿಯಾ. ಇಲ್ಲಿ ಒಂದು ಸೇಮ್ ಕೆಳಗೆ ನೋಡಿದಾಗೇ ಸೇಮ್ ಸೈಜ್ನ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ 2 ಸೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸ್ಕ್ರೀನ್ಸ್ ಹಾಕಿದ್ದಾರೆ. TV ಕ್ಯಾಬಿನೆಟ್ ಸಿಗುವಂಥದ್ದು. ಎಲ್ಲ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಇಲ್ಲಿ ವಾರ್ಡ್ರೋಬ್ ಕೂಡ ಎಲ್ಲ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. 3 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲಿ ಲಾಫ್ಟ್ ಸಿಗುತ್ತೆ. ಈ ಕಡೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿರುವಂಥದ್ದು. ಕಾಟ್ ಬೆಡ್ ಹಾಗೆ ಪಿಲ್ಲೋಸ್ ಎಲ್ಲ ಹಾಕಿರುವಂಥದ್ದು. ಫುಲ್ಲಿ ಫರ್ನಿಶ್ ರೂಮ್ ಅಂತ ಹೇಳ್ಬೋದು. ಹೆಡ್ ಬೋರ್ಡ್ ಸಿಗುತ್ತೆ, ಕುಷನ್ಡ್ ಹೆಡ್ ಬೋರ್ಡ್. ಹೆಡ್ ಬೋರ್ಡ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿದ್ದಾರೆ, ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಕಾರ್ನರಲ್ಲಿ 2 ಸೀಟರ್ನ ಟೀಕುಡ್ ವಿಂಡೋ ಹಾಗೆ ಸ್ಕ್ರೀನ್ಸ್ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದು ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಆಟಂಬರ್ಗ್ನ ಫ್ಯಾನ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಈ ಕಡೆ ನಮಗೆ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಸಿಗುತ್ತೆ. ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದ್ದಾರೆ ಬುಕ್ ರ್ಯಾಕ್ನಲ್ಲಿ. ಇಲ್ಲ ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ವಾಕಿನ್ ವಾರ್ಡ್ರೋಬಲ್ಲಿ ನೋಡೋದಾದ್ರೆ ನೀವು 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಸ್ಲೈಡಿಂಗ್ ಡೋರ್ಸ್ನ ವಾರ್ಡ್ರೋಬ್, ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಸ್ಕ್ವೇರ್ ಟೈಪ್ ಮಿರರ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜಸ್ಗೆ. ಬ್ಯಾಕ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು. ಈ ಕಡೆ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ಒಳಗಡೆ ನಿಮಗೆ ಗ್ಲಾಸ್ ಎನ್ಕ್ಲೋಸರ್ಸ್ ಕೊಟ್ಟಿದ್ದಾರೆ. POP ಇಂದ ಫಾಲ್ ಸೀಲಿಂಗ್ ಮಾಡಿ ರೂಫ್ ಹೈಟರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಈ ವಾಲ್ ನೋಡ್ಬೋದು ನೀವು, ಡಿಸೈನರ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಈ ವಾಲ್ನಲ್ಲಿ. ಸೇಮ್ ಇಲ್ಲೂ ಕೂಡ ನಿಮಗೆ ಬಾಡಿ ಜೆಟ್ ಯೂಸ್ ಮಾಡಿದ್ದಾರೆ. ಗ್ಲಾಸ್ ಎನ್ಕ್ಲೋಸರ್ ಬರುತ್ತೆ. ಇಲ್ಲಿ ಕಮೋಡ್ ಹಾಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಮತ್ತು ಮಿರರ್ ಬರುವಂಥದ್ದು. ಈ ಕಡೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಎಲ್ಲ ಬಾತ್ರೂಮ್ಸಲ್ಲಿ ನಿಮಗೆ ವಿಂಡೋಗಳು ದೊಡ್ಡದಾಗಿ ಕೊಟ್ಟಿರುವಂಥದ್ದು. ಸನ್ಲೈಟ್ ಆಗಿ ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ.
ಮತ್ತು ಇಲ್ಲಿಂದ ನಾವು ಹೊರಗೆ ಬಂದರೆ ಇಲ್ಲಿ ನಮಗೆ ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು ನೋಡ್ಬೋದು ನೀವು. ಫುಲ್ಲಿ ಇನ್ಸ್ಟಾಲೇಷನ್ ಕೂಡ ಆಗಿದೆ, ಎಲ್ಲ ಸೆಟಪ್ ಕೂಡ ರೆಡಿ ಇರುವಂಥದ್ದು ಹೋಮ್ ಥಿಯೇಟರ್. ಸೋಫಾ ಬಂದು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಪ್ರೊಫೈಲ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ಸ್. ಪ್ರೊಜೆಕ್ಟರ್ ಬಂದು ಇಲ್ಲಿ ಬರುತ್ತೆ. ಬೆನ್ಕ್ಯೂದ ಪ್ರೊಜೆಕ್ಟರ್ ಯೂಸ್ ಮಾಡಿರೋವಂಥದ್ದು. ಸ್ಕ್ರೀನ್ ಕೂಡ ಹಾಕಿದ್ದಾರೆ. ಎಲ್ಲ ಸೌಂಡ್ ಪ್ರೂಫಿಂಗ್ ಮಾಡಿರೋವಂಥದ್ದು. ಇಲ್ಲಿ ರೆಡಿ ಇರೋವಂಥದ್ದು ಹೋಮ್ ಥಿಯೇಟರ್. ನಿಮಗೆ ಜಸ್ಟ್ ಸೋಫಾ ಒಂದು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ಸ್ಟೇರ್ ಕೇಸಲ್ಲಿ ಸೇಮ್ ಮಾಡೆಲ್ ಕಂಟಿನ್ಯೂ ಆಗುವಂಥದ್ದು. ರೈಲಿಂಗ್ ಕೂಡ ಸೇಮ್ SS ಹಾಗೆ ಟಫ್ ಆ್ಯಂಡ್ ಗ್ಲಾಸ್ನ ರೈಲಿಂಗ್ ಸಿಗುತ್ತೆ. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೊಟ್ಟಿರುವಂಥದ್ದು. ಕವರ್ ಮಾಡ್ತಾರೆ ಇದನ್ನು. ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ, ಎಲ್ಲ ಜಾಲಿ ಹಾಕಿರುವಂಥದ್ದು, ಡ್ರೆಸ್ ವರ್ಕ್ ಮಾಡಿ ಜಾಲಿ ಹಾಕಿರುವಂಥದ್ದು. ಮೇಲೆ ನಿಮಗೆ ಗ್ಲಾಸ್ ಇನ್ಸ್ಟಾಲ್ ಆಗಿದೆ, ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಟೆರೆಸ್ ಏರಿಯಾ ಬರುತ್ತೆ, ಡೋರ್ ಸಿಗುತ್ತೆ. ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ನೀವು ಸಿಟೌಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಫ್ಲೋರಿಂಗ್ ಅಲ್ಲಿ ಟೈಲಿಂಗ್ ಆಗಿದೆ, 2x2 ಟೈಲಿಂಗ್ ಹಾಕಿದ್ದಾರೆ, ಆಂಟಿಸ್ಕಿಟ್ ಟೈಲ್. ಫ್ರಂಟ್ ಪ್ಯಾರಾಪಿಟ್ ವಾಲ್ನಲ್ಲಿ ರೈಲಿಂಗ್ ಮಾಡಿರುವಂಥದ್ದು. SS2 ಬಗ್ಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿವರೆಗೂ ಡ್ರೆಸ್ ವರ್ಕ್ ಮಾಡಿದ್ದಾರೆ, ಡ್ರೆಸ್ ವರ್ಕ್ ಮಾಡಿ ಫಾಲ್ ಸೀಲಿಂಗ್ ಕೂಡ ಮಾಡಿರುವಂಥದ್ದು. ಇಲ್ಲಿ PVC ರಾಫ್ಟರ್ಸ್ ಯೂಸ್ ಮಾಡಿದ್ದಾರೆ ಸೀಲಿಂಗಲ್ಲಿ. ಈ ಕಡೆ ಬಂದರೆ ನಮಗೆ ಇಲ್ಲೂ ಕೂಡ ಓಪನ್ ಸ್ಪೇಸ್ ಸಿಗುತ್ತೆ. ಟ್ಯಾಂಕ್ ರೂಮ್ ಬರುವಂಥದ್ದು, ಮೇಲೆ ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ. ಟ್ಯಾಂಕ್ ರೂಮಲ್ಲಿ ಕೆಳಗಡೆ ನಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಹಾಗೆ ಐಟಮ್ಸ್ ಇಡೋದಕ್ಕೆ ಸ್ಪೇಸ್ ಸಿಗುವಂಥದ್ದು. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಎಲ್ಲ ಪ್ರೊವಿಷನ್ ಮಾಡಿದ್ದಾರೆ. ನೋಡ್ಬೋದು, ಇನ್ಲೆಟ್ ಔಟ್ಲೆಟ್ ಹಾಗೆ ಪವರ್ ಸಾಕೆಟ್ ಎಲ್ಲ ಸಿಗುವಂಥದ್ದು ನಿಮಗೆ. ಇಲ್ಲೊಂದು ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ. ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಕಲ್ ಬೇಕಾದ್ರೆ ಹಾಕೋಬಹುದು. ನೋಡ್ಬೋದು, ನೀವು ಇಲ್ಲಿ ಮಾಡಿದ್ದಾರೆ, ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಒಂದು ಬಿಲ್ಡಿಂಗ್ ಬಂದು ನಿಮಗೆ ಸರ್ ವಿಶೇಷ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. BDA ಸೈಟಲ್ಲಿ ಕಟ್ಟಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಆಗುತ್ತೆ. ಲೋನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಹತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.